ಜೈ ಶ್ರೀರಾಮ್ ಮಂದಿರದೇ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಫ್ರೆಂಡ್ಸ್. ಎಲ್ಲರೂ ಹೆಂಗಿದ್ದೀರಿ? ಚಲೋ ಇದ್ದೀರಿ ಅಂತ ಅನ್ಕೋತೀನಿ ಫ್ರೆಂಡ್ಸ್. ನಾನು ಚಲೋ ಇದ್ದೀನಿ ನೋಡ್ರಿ. ಬರ್ರಿ ಇವತ್ತು ಲಾಸ್ಟ್ ಸ್ಟಾರ್ಟ್ ಮಾಡೋಣ. ಟೈಮ್ ನೋಡ್ರಿ ಅಷ್ಟೇ ಗದ 9 ಗಂಟೆ ಆಗ್ಯದ್ರಿ ಫ್ರೆಂಡ್ಸ್. ಇನ್ನೂ ಜಳಕ ಇಲ್ಲ ಏನಿಲ್ಲ. ಇವಾಗ ಹಸಿ ತೆಗಿಲಿಕತ್ತೀನಿ ರೀ. ನಾ 9 ಆಗ್ಯದ್ರಿ. ಇವತ್ತು ಏನಾಗ್ಯದ ಅಂದ್ರೆ ಮುಂಜಾನೆ ರೀ ಅಲ್ಲಾರ ಹೊಡೆದಿಲ್ಲ. ಒಟ್ಟ ರಾತ್ರಿ ನಮ್ಮ ಯಜಮಾನ ಎರಡಕ್ಕೆ ಬಂದಾರಿ. ಮುಖ ತೋರಿಸಿ ನಿಮ್ ಜನ ಏನ್ ಮಾಡ್ತಿಲ್ಲ ಮುಖ ನೋಡ್ರಿ ದಿನದಿಂದ ಎಷ್ಟು ಜನ ಹೋಗಿದ್ರಿ? 5 ದಿನ ಟ್ರಿಪ್ ಹೋಗಿದ್ರಿ ಫ್ರೆಂಡ್ಸ್. ನತ್ತಿ ನೋಡ್ರಿ ಕಡ್ಡೆ ಅಪ್ಲೈ ಆಗ್ಯದ ನಮ್ದು. ಕಟ್ಟಿನೂ ಮಾಡ್ಕೊಳಗ್ಯಾರಿ, ದಾರಿನೂ ಮಾಡ್ಕೊಳಗ್ಯಾರ. ರಾತ್ರಿ ಎರಡಕ್ಕೆ ಬಂದಾರ ಮನೆಗೆ. ಹಾಗಾಗಿ ಮುಂಜಾನೆ ನಂಗೆ ಅಲ್ಲಾರ ಹೊಡೆದಿಲ್ಲ. ಹೆಚ್ಚಾಗಿರಿ 7ಕ್ಕೆ ರೀ. ನಾ ಹೇಳದೆ 7ಕ್ಕೆ ಇದ್ದೀನಿ. ಸಾಲಿ 7ಕ್ಕೆ ಹೇಳದಿದ್ದಕ್ಕೆ ಹುಡುಗರು ಮೈ ತೊಳೆದಿಲ್ಲ. ಮತ್ತು ಏನಂತಾರೀ ಅವಕ್ಕೆ ಇದು ಮಾಡಿಲ್ಲ. ಬರೀ ಎದ್ದಿನಿ ಬಟ್ಟೆ ಹಾಕ್ಸಿ ಕೈಕಲ್ ಮುಖ ತೊಳ್ಸಿನಿ. ಪಿಲ್ಲು ವಿರಾಜ್ ಕೈಕಲ್ ಮುಖ ತೊಳ್ಸಿನಿ. ಮತ್ತು ಡಬ್ಬ ಸುತ್ತ ಕಟ್ಟಿಲ್ರಿ. ಅವ್ರಿಬ್ರಿಗೆ ಬಿಸ್ಕಿಟ್ ಕೊಟ್ಟಿನಿ. ಆಕಿ ಪಿಲಿವೆಲ್ಲ ಅಂದ್ರು. ಏನೋ ಒಯ್ಯಾರ ನೋಡಕ್ಕೆ ಅವ್ರಿಬ್ರಿಗೆ ಬಿಸ್ಕಿಟ್ ಕೊಟ್ಟಿನಿ. ಇಬ್ರಿಗೆ ಒಂದೊಂದು. ಆ ಗಡ್ಬಡ್ನಾಗ ನಾ ಏನು ಮಾಡೀನಿ ಮೈ ತೊಕೊಂಡೇನಿ. ದೇವ್ರ ಪೂಜೆ ಮಾಡಿಲ್ಲ. ಹಾಗೆ ಹೋಗೀನಿ ಕೆಲ್ಸ. ಮೈ ತೊಕೊಂಡೇನಿ. ಪೂಜೆ ಮಾಡಕ್ಕೆ ನಂಗೆ ಲೇಟ್ ಆಗ್ತಿತ್ತು. ಈರೇಸಿದ್ನಂದ್ರೆ ಹುಡುಗರು ಒಯ್ದು ಬಿಡ್ತೀನಿ. ಅವ ಬರೀ ಇಲ್ರಿ. ಅವ ಇದ್ದ ಒಯ್ದು ಬಿಡ್ತೀನಿ. ನಂಗೆ ಏನು ಪ್ರಾಬ್ಲಮ್ ಆಯ್ತು ಲೇಟ್ ಮಾಡಿದ್ರು ಒಯ್ದು ಬಿಡ್ತೀನಿ ರೀ. ಅವ ಬರೀ ಇಲ್ಲಿ ಹುಡುಗರು ಏನ್ರಿ ಹಂಗಾನ ಎದ್ದು ಮೈ ತೊಕೊಂಡು ಬಿಡು ಪರ್ವತ ಆ ಕಡೆ ಬಿಟ್ಟು ಹಂಗೆ ಕೆಲ್ಸಕ್ಕೆ ಹೋಗಿ ಈಗ ಬಂದಿನಿ. ಯಜಮಾನ್ ಗದ್ದಾರ. ಈಗ ಹಸಿ ತೆಗಿಲತ್ತೀನಿ. ಇನ್ನು ಕಸ ಹೊಡಿಬೇಕು. ನನಗೆ ಕಸ ಹೊಡಿಬೇಕು. ಹಸಿ ಏನಂತಾರೆ ಇಲ್ಲ ಮತ್ತೊಂದು ಸಲ ಮೈ ತೊಗೊತೀನಿ ಎಲ್ಲ ಮಾಡಿ ಅದೇ ತೆಗಿತೀನಿ. ಇದು ನೀವು ಮೈ ತಗೋತೀನಿ ಲಗೇಜ್ ಹೂವಾಗ ನೋಡ್ರಿ ಲಕ್ಷ್ಮೀದ ಕಷ್ಟ ನೋಡ್ರಿ. ನಾವು ಈಗ ಸಿದ್ಧ ತೆಗಿಬೇಡ ಅಲ್ಲಿ ಗಾದಿ ಅದು. ಅವ್ರಿಗೆ ಹಚ್ಚಲ್ಲ, ನನಗೆ ಹಚ್ಬಿಡಲ್ಲ. ಊರಿಗೆ ಹೋಗ್ಯಾನವ ಹೈರಾಣ ಬಂದಾಕಿ. ಹುಡುಗರನ್ನ ಏನು ಮಾಡ್ತಾರೆ? ಪಾರ್ಗಳು ಬಿಡೋದು, ಕೆಲಸ ಮಾಡೋದು, ಗಾದಿ ತೆಗಿಯೋದು, ಮನೆ ಮಾಡೋದು. ವಿಜಯಗಿರಾಜ್ ಅವರೇ ಬಿಡ್ತಾರೆ. ಇವತ್ತು ಲೇಟ್ ಆಗಿತ್ತಲ್ಲ ಹೋಗಿ ಬಿಡ್ತೀನಿ. ನಮ್ಮ ಮನೆ ಕೆಲಸ ಹೋಗ್ತಿಲ್ಲ. ಅದಕ್ಕೆ ಇವತ್ತು ಹಂಗೆ ಜಾಕೊಂಡಿರೋ ಗುರುವಿನ ಮಾಡಿಸಿಲ್ಲ ಮಾಡೀನಿ. ಹಂಗೆ ಪಾರ್ಗಳು ಹೋಯ್ದು ಬಿಟ್ಟಿನಿ ಕೆಲಸ. ಈಗಿನ ಕೆಲಸ ಮಾಡ್ಬೇಕು. ಈಗಿನ ಒಳಗೆ ಮಕ್ಕಳರಿ ಅಡುಗೆ ಮಾಡ್ಬೇಕಿನ್ನ ಹೋದ ನೋಡ್ರಿ ಮಾತಾಡ್ಕೋತ ಆ ಕಡೆ ಫ್ರೆಂಡ್ಸ್ ಬಂದ ಅಡುಗೆ ಮಾಡ್ಬೇಕ್ರಿ. ಯಜಮಾನ್ರಿಗೆ ಬಂದಾರ ಅಡುಗೆ ಮಾಡ್ಬೇಕಂದ್ರೆ ಅಡುಗೆ ಮಾಡೋದಿಲ್ರಿ. ಈಗ ಹೊರಗೆ ಹೋಗೋಣ ಅವಾಗ ಹಾಕ್ಲೋನು. ಶುಕ್ರವಾರ ಪೂಜಿಸಿದ ಮಾಡಿಲ್ಲ. ಪೂಜೆ ಮಾಡೋದು ಏನಿಲ್ಲ ರೀ. ಬಿಸಿಲಾದ್ರೆ ಗಂಟಲು ಒಳಗೆ ಹೋಗ್ಯಾದ ಒಂದು ಸೋನು ನೀರು ಅಕ್ಕಿವಿ ಪಾಪ ನೋಡ್ರಿ. ಪೂಜೆ ಮಾಡ್ಲಾರ್ದ ನೀರು ಕುಡಿಯಲ್ಲ. ಮುಂಜಾನೆ ಸಂಜೆ ಮಾಡಿ ಕುಡಿತಾಳ. ಇಲ್ಲಿ ಚಂದ ಮಾಡಿ ಕೊಡಲ್ಲ. ದೀಪ ದೀಪ ಬೆಳಗ್ಗೆ ಕುಡಿತಾಳ್ರಿ. ಬಟ್ ಜಳಕ ಬೆಳಕ ಏನಿಲ್ರಿ ಅವ್ರದ್ದು ಸಂಜೆ ಮಾಡಿ. ಅದು ಒಬ್ಬರೇ ಮಾಡ್ತಾರೆ. ಅದಕ್ಕೆ ನಾವು 9 ಗಂಟೆಗೆ ಗಂಟ್ಲು ಒಳಗೆ ಕಟ್ಟದ. ಹಂಗ ಇಲ್ಲಿದಲ್ಲಿ 1 ಕಿಲೋಮೀಟರ್ ನಡ್ಕೊತ ಹೋಗಿ ಕೆಲಸಿಗೆ ಪಟ್ಟತ್ತ ಪೂಜೆ ಮಾಡು ನೀರು ಕುಡಿ. ಕಸ ಹೊಡಿತೀನಿ. ಶುಕ್ರವಾರ ಫ್ರೆಂಡ್ಸ್. ಇವತ್ತು ಯಾಕಂದ್ರೆ ಅದಕ್ಕೆ ಮನೆ ಪೂಜೆ ಮಾಡಿಲ್ಲ. ಲೇಟ್ ಮುಂಜೆ ಹತ್ತಿರ ಆಗಿಲ್ರಿ. ನೋಡ್ರಿ ಫ್ರೆಂಡ್ಸ್ 9 ಆಗಿ ಎಷ್ಟು ನಿಮಿಷ ಆಗ್ಯದ? 9 ಆಗಿ 6 ನಿಮಿಷ ಆಗ್ಯದ ರೀ. ಪಾಪಿನ ನೀರು ಕುಡಿದಿಲ್ಲ ನೋಡ್ರಿ ಅಕ್ಕಿವಿ. ನಾನು ಹೆಂಗಿರ್ತೀನಿ ಅಂದ್ರೆ ಅಕ್ಕಿವಿ ಹಿಂಗೆ ಇರ್ತಾವ ನೋಡ್ರಿ. ಪೂಜೆ ಮಾಡಾದ್ರೆ ಮೈ ತಕ್ಕೊಂಡು ಪೂಜೆ ಮಾಡಾದ್ರೆ ನೀರಾಗ ಕೊಡಕ್ಕೆ ನೋಡ್ರಿ. ಇವಾಗ ಈ ಕಡೆ ಮಗ ಆಚೆ ಕಡೆ ಬರ್ರಿ. ಇದು ಹೊರಗೆ ಸರ ಇವತ್ತು ನನಗೆ ಯಾಕಂದ್ರೆ ಮತ್ತೆ ಶುಕ್ರವಾರ ಇದ್ರು ಮನೆ ಪೂಜೆ ಆಗಿಲ್ಲ. ದಿನ ಹಿಂಗೆ ಹೇಳ್ತೀರಿ. ಇವತ್ತು ಹೆಸರೇ ಆಗಿಲ್ಲ. ಹುಡುಗರಿಗೆ ಬಟ್ಟೆ ಇಲ್ಲ ಕಾಡೋದು ಹಿಂಗೆ ಇರ್ತೀವಿ. ಇವಾಗ ಹಿಂಗೆ ಕಸ ಹೊಡೆದು ರಂಗೋಳಿ ಹಾಕ್ತೀನಿ. ಮಗ ರಂಗೋಳಿ ಹಾಕಿ ಮೈ ತಗೋತೀನಿ. ಮುಂದೆ ಲೇಟ್ ಆಯ್ತು ಹಿಂಗೆ ಆಗ್ತದೆ ಸರ್. ಅಕ್ಕಿ ಕೆಲ್ಸಿಗೆ ಹೋಗೋದು ನನಗೆ ಮತ್ತೆ ಪರ್ವಾಗ ಬಿಟ್ಕೊಂಡು ಇಲ್ಲಿ ಮೈ ತಗೊಂಡು ಪೂಜೆ ಮಾಡಿ ಎಲ್ಲ ಹೋಗಿ ಲೇಟ್ ಆಗ್ತಾ ಹೋಗ್ತಾರೆ. ಕೆಲ್ಸಿಗೆ ಹೋಗ್ಬೇಕಂತ ಹಾಗೆ ಹೋಗಿದ್ರು. ಪೂಜೆ ಮಾಡೋದೇನೆ ಕೆಲ್ಸಿಗೆ ಹೋಗಿನಿ. ಎಲ್ಲರೂ ಕೆಲ್ಸಕ್ಕೆ ಹೊಂಟಾಗ ಮನೆಯದು ನಾವು ಈಗ ಕೆಲಸ ಮಾಡತ್ತೀವಿ. ನಾನು ರಂಗೋಳಿ ಹಾಕ್ತೀನಿ. ನೀರು 2 ದಿನ 3 ದಿನ ನೀರು ಬಂದಿಲ್ಲ ಗೊತ್ತರಿ. ಲೇಟ್ ಮಾಡಿ ಬೆಳಕ ನೀರು ಕೊಡ್ತಾಗಿರಿ. ನೀವು ತಗೋತೀನಿ ಗ್ಯಾಸಿನ ಹೇಳ್ರಿ ಜರ. ಗ್ಯಾಸ್ ಹಚ್ಚಿರಿ. ಗ್ಯಾಸ್ ನಂಬರ್ ಹಚ್ಚಿದಲ್ಲ 7 ದಿನದಾಗ ಬರ್ತದೆ. ಹೇಳ್ತಾರಲ್ರಿ 7 ದಿನ ಅಂದ್ರೆ 15 ದಿನಕ್ಕೆ ಬರ್ತದೆ. ಬರ್ಲತ್ 15 ದಿನ ಆದ್ರೂ ಬರ್ಲತ್ ಹೇಳ್ತಾರೆ. ಲೇಟ್ ಆಗ್ತದೆ. ಕೊಡಲ್ಲ ಗ್ಯಾಸ್ ಅದಕ್ಕಂದ್ರಿ ಬರ್ತದೆ. ನಂಬರ್ ಹಚ್ದ ಬಳಕ ಒಂದು ಮಿನಿಮಮ್ 10 ದಿನಕ್ಕೆ ಬರ್ಲಾಗತ್ತವ. ಲೌಕರ್ ಬರ್ಲಾಗ ಗ್ಯಾಸ್ ಬರ್ಲಿ
ಒಲಿ ಹೊರಗೆ ಒಲಿ ಅದಲ್ಲ. ಒಲಿಮೆ ಮಾಡೋದ್ರಿ ಅಡ್ಗೆ ಹ್ಞೂ ಆಗಲ್ಲಪ್ಪ ನಮ್ಮ ಕೈಲಿ ಅಲ್ಲಿ ಅಂದ್ರೆ ಉಪಾಸ್ಕೊಂಡ್ರದು. ಇದ್ರೆ ಹೋಟೆಲ್ನಾಗ ತಂದು ಕೊಡತ್ತೀರಿ. ಹ್ಞೂ ಸಾಲ್ತದಲ್ಲ ಹೋಟೆಲ್ ಅಲ್ಲೇ ಹೋಗಿರಿ ಹೋಟೆಲ್ನಾಗ ಸುಮ್ಮನೆ ಅದಕ್ಕೆ ಹೋಟೆಲ್ ಎರಡು ದಿನದಾಗ ಎಲ್ಲಿ ಹೋಗ್ಬೇಕ್ರಿ ನಾವು ಗ್ಯಾಸ್ ಅಂತ ಪಾಪ ಇನ್ನ ದಿನ ಅಡಿಗೆ ಮಾಡ್ತಿದ್ರಿ ಜಲ್ದಿ. ಇವತ್ತರ ಬಂದ್ರೆ ಅಡಿಗೆ ಮಾಡಿ ಜಗಲ್ಲ. ವಸ್ತ್ರ ಪೂಜೆ ಮಾಡ್ತೀನಿ ರೀ. ರಂಗೋಳಿ ಹಾಕಿ ಮೈ ತಗೋತೀನಿ ಫ್ರೆಂಡ್ಸ್. ಅವಾಗ ಸಿಗ್ತೀನಿ ಮತ್ತೆ ನಿಮ್ಗೆ. ಬಾಯ್ ಮತ್ತೆ ಸಿಗ್ತಾಳತ್ರಿ. ವಸ್ತ್ರ ಪೂಜೆ ಅದು ಮಾಡ್ತೀನಿ ರೀ. ದೇವ್ರ ಪೂಜೆ ಆಯ್ತು ನೋಡ್ರಿ ಫ್ರೆಂಡ್ಸ. ಈಗ ಸಮಾಧಾನ ಆಯಿತು. ದೇವ್ರ ಪೂಜೆ ಹೆಂಗಾಗ್ಯದ ಅಂತ ಕಮೆಂಟ್ ಹಾಕ್ರಿ. ಇದು ದಾಸವಾಳ ಹೂವು ಸಿಕ್ಕಾರಿ ಫ್ರೆಂಡ್ಸ. ಇಲ್ಲೊಬ್ಬ ಅಜ್ಜಿ ಬಲ್ಲಿ ಗಿಡ ಅದ. ಅವಾಗ ಕೇಳಿಸಿ ಹೋಗ್ತೀನಿ ರೀ. ಹೂವು ಇರಿಸ್ರೆ ಒಂದು ಸ್ವಲ್ಪ ಚಲೋ ಅನ್ನಿಸ್ತದೆ ರೀ. ಹಂಗಾಗಿ ಹೂವು ಕೇಳಿ ತೊಗೊಂಡ್ರು. ಶುಕ್ರವಾರ ಇರ್ತಲ್ಲ ಹಂಗಾಗಿ ಹೂವು ಕೊಡು ಅಜ್ಜಿ ಅಂದ ಆಯ್ತು ತೊಗೊಂಡ್ರು. ಅಕ್ಕಿ ಒಂದೇ ಸರ್ಕೊಂಡ್ರು, ನಾವು ಒಂದೇ ಸರ್ಕೊಂಡ್ರಿ ಫ್ರೆಂಡ್ಸ. ಪೂಜೆ ಆಯ್ತು ನೋಡ್ರಿ. 9:00 ಹೇಗಿದೆ ಇವಾಗ. ಹಾಗೆ ಬರೋ ಮುಂದೆ ಕಾಯಿಪಲ್ಲೆ ತೊಗೊಂಡಿನಿ ಕೆಲ್ಸದಿಂದ ಬರೋ ಮುಂದೆ. ಕರಿಬೇವು, ಕೊತ್ತಂಬರಿ, ಸಬ್ಸಿ ಪಲ್ಯ ಮತ್ತು ಇದು ನೋಡ್ರಿ 10 ರೂಪಾಯಿ ಆಗತ್ತೆ. ಇಷ್ಟೇ ರೀ. ಚೌಳಿಕಾಯಿ ಯಾವ ತುತ್ತಿನ ಸಾಲ ಅಲ್ರಿ. ಕಡಿಪತ್ತ ನೋಡ್ರಿ. ಬರೋ ಮುಂದೆ ತೊಗೊಂಬಂದಿನಿ. ಈಗಿನ ಅಡುಗೆ ಮಾಡ್ಬೇಕನ. ವಸ್ತ್ರ ಪೂಜೆ ಮಾಡೀನಿ ರೀ ಇಲ್ಲಿ. ಇವು ಈಗ ಬಟ್ಟೆ ಬಟ್ಟೆ ಒಗಿಬೇಕು ರೀ. ರಂಗೋಳಿ ಹಾಕಿ ನೋಡ್ರಿ. ಅಷ್ಟೇ ಸಿಂಪಲಾಗಿ ಹಾಕೀನಿ. ಏನು ಮಾಡ್ತಾರೆ ಗಡಬಡ ಹೂವು ತಂದಿನಿ ಅಂದಲ್ರಿ ನಿಮ್ಗೆ. ಕಲ್ ಗಿಡ ಅದಾವ್ರಿ ಅಜ್ಜಿ ಬಳಿ. ಈ ಗಿಡದಂದೆ ಹೂವು ತೊಗೊಂಬಂದಿನಿ. ಹಾಗಾದ್ರೆ ಈಗ ಯಜಮಾನ್ರಿ ಮೈ ತೊಗೋತ ಹೇಳ್ತೀನಿ ರೀ. ಮೈ ತೊಗೋರಿ. ಏನು ಮಾಡಂದ್ರಿ ಉಳ್ಳಕ್ಕೆ ಏನು ಮಾಡಂದ್ರಿ? ಏನು ನಾಷ್ಟ ರೀ? ಟಗರ ತೆಗೆದ್ರಿ. ಅವ್ರ ಮೈ ತೊಗೋರಿ. ಕುಡಿತೀನಿ ರೀ ನಮ್ಮ ಮಗನ. ಹಾಂ ರೀ, ನೀರು ಕುಡಿತೀನಿ. 9:00 ನೀರು ಕುಡಿತೀನಿ. ಈ ಸಮಾಧಾನ ಐತ್ರಿ ನೋಡಮ್ಮ. ಏನಂತಾರೆ ಅದನ್ನು ಅಡುಗೆ ಮಾಡ್ತೀನಿ. ಹೋರಿ 9:00 ಆಗ್ಯದ ಫ್ರೆಂಡ್ಸ್. ಯಜಮಾನ್ರು ಜಳಕ ಮಾಡಿದ್ರು ನೋಡ್ರಿ. ಯಾಕ್ರಿ ಇವರು ಟ್ರಿಪ್ ಹೋಗಿರಲ್ರಿ. ತಿರ್ಲಿಕ್ಕೆ ತೊಗೊಂಬಂದಾರೇನೋ. ಏನು ರೀ, ಏನು ತಂದಿರಿ? ಇದು ಹೈದರಾಬಾದ್ದು ಸಿಲ್ವರ್ ಬಾವರ್ಚಿ ಬಿಸ್ಕಿಟ್ ಫೇಮಸ್. ಪಾರ್ಟಿ ಇಸ್ಕೊಟ್ಟದನ್ರಿ. ಕಸ್ಟಮರ್ ಇಸ್ಕೊಟ್ರಂತ್ರಿ. ಪಾರ್ಗೊಳಗೆ ಹೋಗಿ ಕೊಡ್ರಿ ತಿರ್ಲಿಕ್ಕಂತ. ಓಪನ್ ಮಾಡಿ ನೋಡ್ರಿ ಹಂಗದ ರೀ. ನೋಡ್ರಿ ಕಸ್ಟಮರ್ ಸುದ್ದ ಕೊಡ್ತಾರೆ ಹಂಗೆ ತಿರ್ಲಿಕ್ಕೆ. ಅವಾಗ ಯಾವ್ದ್ರ ಕೂಡ ತಿನ್ಬೇಕ್ರಿ ಇದು? ಒಂದು ತರ ನೋಡಮ್ರಿ. ಚಹಾ ಕೂಡ ರೀ. ಚಹಾ ಮಾಡಮ್ರಿ ಈಗ ಬೇಡ್ರಿ. ಹೊರಗಳು ಬರ್ನ ರೀ. ನೀರು ಕುಡಿದಿರಿಲ್ರಿ? ಹಂಗವ್ರಿ ಚಂದವ್ರಿ. ನಮ್ಕಿನ್ ಬಿಸ್ಕಿಟ್ ರೀ 120 ರೂಪಾಯಿ ಏನ್ರಿ? 100 ಕಸ್ಟಮರ್ ಇಸ್ಕೊಟ್ರ. ಸೂಪರ್ ಅದಾವ ಬಿಸ್ಕಿಟ್. ಪಾರ್ಗಳಿಗೆ ಮುಂಜಾನೆ ತೆಗೆದು ಕುಡ್ಬೇಕಂದ್ರೆ ನಾ ಸಲಿ ಹೊಂಟ್ರೆ ಅಲ್ಲಿ ಕುಡ್ಬೇಕಂದ್ರೆ ನಾನು ಗಡಬಡ ಭಾಳ ಗಡಬಡ ಮುಂಜಾನೆ ಹೊಡೆದರು ಬರ್ರ ಮಾಡ್ಕೊಡ್ತಾರೆ. ಊಟ ಮಾಡೋ ಬರ್ರಿ ಫ್ರೆಂಡ್ಸ. ರಾತ್ರಿಗಿನ ಪಲ್ಯ ಅದ, ಅನ್ನ ಅದ. ಅವ್ರಿಗೆ ಅಸಿಡಿಟಿ ಆಗ್ಯದತ್ತ, ಉಣೋದು ಜಾಸ್ತಿ. ಅದಕ್ಕೆ ನಾವು ಹಬ್ಬಕ್ಕೇ ಬ್ಯಾಟಿಂಗ್ ಮಾಡ್ತೀನಿ ರೀ. ಇದಕ್ಕೆ ಮಾಡ್ತೀನಲ್ರಿ ಅಳಸ. ಊಟ ಮಾಡೋ ಬರ್ರಿ. ಊಟ ಮಾಡಮ್ಮಿ. ಕೆಲಸ ಅವ್ರಿಲ್ಲ ಹೇಳ್ರಿ. ನಾನು ನಮ್ಮ ಯಜಮಾನ್ರಿ ಇಬ್ಬರೇ ಇದೀವಿ. ಫ್ರೆಂಡ್ಸ್ ಊಟದೆಲ್ಲ ಆಯ್ತು ರೀ. ಯಜಮಾನ್ರು ಮೊಬೈಲ್ ನೋಡ್ಕೊತ ಕೂತ್ಬಿಟ್ಟಾರಿ. ನಾನು ಕಿಚನ್ ಕಟ್ಟಿ ಒರ್ಸಕತ್ತೀನಿ ರೀ. ಬೇಸರ ಹೊಂಟದ ನೋಡ್ರಿ. ಕೆಲಸ ಮಾಡ್ಬೇಕಂತಂದ್ರೆ ಬೇಸರ ಹೊಂಟ್ಬಿಟ್ಟದ. ಎಟ್ಟೆ ಬೇಸರ ಬಂದ್ರೆ ಏನಾದರೂ ಕೆಲಸ ಮಾಡಬೇಕಲ್ರಿ.
ಹಂಗೇನು ರೀ ಅದು ರೂಢಿಯೇ ಬಿಟ್ಟಿದ್ರೆ ಯಾಕಂದ್ರೆ ಈರೇಶದ್ನಲ್ಲಿ ಕೈ ಆವಾಗ ಮಾಡ್ತಿದ್ದೆ ಎಲ್ಲ ಕೆಲಸ ಕಿಚನ್ ಒರ್ಸೋದು ಅದು ಇದು ಎಲ್ಲ ಏನೇನೋ ಒಟ್ಟು ಮಾಡ್ಕೋತಿದ್ರು ಫ್ರೆಂಡ್ಸ್ ಕೈ ನನಗೆ ಹಂಗಾಗಿ ಹೋದ್ನಂದ್ರೆ ಕೈ ಕಡ್ದಂಗೆ ಆಗಿಬಿಡ್ತದೆ ರೀ ನಂಗೆ ಹಂಗೆ ದಿನ ಮಾಡ್ತಾನಲ್ರಿ ಹೋಗೋಣ ಒಮ್ಮೆ ಲೋಡ್ ಬೀಳ್ತು ನನ್ನ ಕೆಲಸ ಹಂಗೆ ಬ್ಯಾಸರ ಬಂದುಬಿಡ್ತದೆ ರೀ ಆದ್ರೆ ಮಾಡೇಬೇಕಲ್ರಿ ಹಂಗೆ ಆಯ್ತು ನೋಡಿರಿ ಯಾರಾದರೂ ಒಬ್ಬರು ಮನೆಗಿದ್ದರು ಕೆಲಸ ಮಾಡೋರು ಅಂದ್ರೆ ಕೈಗೆ ಅದು ಮಾಡ್ತಿರ್ತಾರಲ್ರಿ ಹೋಗೋಣ ಒಮ್ಮೆ ಸಡನ್ನಾಗಿ ಕೈ ಕಡ್ದಂಗೆ ಆಗಿಬಿಡ್ತಾರೆ ಎಲ್ಲ ನಮ್ಮ ಮೈಮೇಲೆ ಬಿದ್ದು ಬಿಡ್ತಲ್ರಿ ಎಲ್ಲ ನಾವೇ ಮಾಡ್ಕೋಬೇಕು ಕಿಚನ್ ಎಲ್ಲ ಆಯ್ತು ರೀ ಇವಾಗ ಬಾಂಡೆ ತಿಕ್ಕೋತೀನಿ ರೀ ಮುಂಜಾನೆ ಲೇಟ್ ಮಾಡಿದ್ದು ಅಂದ್ರೆ ನಿದ್ದೆ ಬರ್ತಿತ್ತು ಫ್ರೆಂಡ್ಸ ರಾತ್ರಿ ಲೇಟ್ ಮಾಡಿ ಮಕ್ಕೊಂಡಿನಿ ಕಣ್ಣಾಗ ನಿದ್ದೆ ಹೊಂಟಿರ್ತಿತ್ತು ಹಂಗಾಗಿ ಲೇಟ್ ಮಾಡಿಡೋಣ ಇಲ್ಲಿ ನೋಡ್ರಿ ಟೈಮಿಗೆ 11 ಆಗ್ಯದ ಈಗಿನ ಬಾಂಡೆ ತಿಕ್ಲಿಕತ್ತೀನಿ ರೀ ಕೆಲಸ ಬಟ್ಟೆ ಒಗೆಯೋದು ಬೇಸರ ಬರ್ಲಾಗತ್ತದ ರೀ ಏನೋ ಒಂಥರ ಗಂಡ ಮಕ್ಕಳು ಸಂಸಾರ ಜವಾಬ್ದಾರಿ ಕೆಲ್ಸಕ್ಕೆ ಹೋಗೋದು ಅದು ಟೆನ್ಷನ್ ಇದು ಟೆನ್ಷನ್ ಎಲ್ಲ ಸಾಕಾಗೋಗ್ಬಿಟ್ಟದ ನೋಡ್ರಿ ಯಾಕಂತಂದ್ರೆ ನಾವು ಸಣ್ಣವರಿದ್ದಾಗ ನೋಡಿರಿ ಫ್ರೆಂಡ್ಸ್ ಏನೂ ಟೆನ್ಷನ್ ಇರ್ತಿದ್ದಿಲ್ಲ ನಮ್ಗೆ ಉಣ್ತಿದ್ದೆವು ತಿಂತಿದ್ದೆವು ಶಾಲಿಗೆ ಹೋಗ್ತೀವಿ ಆವಾಗಿನ ಲೈಫೇ ಬೇರೆ ರೀ ಆ ಲೈಫ್ ಬೇಡಿದ್ರೆ ವಾಪಸ್ ಬರಲ್ರಿ ಈಗ ನನಗಂತೂ ಸಾಕಾಗಿಬಿಟ್ಟದ ನೋಡ್ರಿ ಎಲ್ಲ ಇದು ಜಂಜಾಟ ರೀ ಹಂಗೆ ತಿಳ್ಕೊಬೇಡ್ರಿ ಮನ್ಯಾಗ ಕಿರಿಕಿರಿ ಅದ ಗಂಡನ ಕಿರಿಕಿರಿ ಅದ ಮಕ್ಕಳದ ಅತ್ತೆ ಮಾವಂದು ಕಿರಿಕಿರಿ ಅವ್ರದ್ದು ಕಿರಿಕಿರಿ ಅದ ಆ ಉದ್ದೇಶದಿಂದ ಹೇಳತ್ತಿಲ್ಲ ರೀ ನಂಗೆ ಸಾಕ್ಯದ ಅಂತೇಳಿ ಅಂದರೆ ದಿನ ಬೆಳಗ್ಗೆ ಎದ್ದು ಜಲ್ದಿ ಏಳಬೇಕು ಕೆಲಸ ಮಾಡಬೇಕು ಹುಡುಗರು ಸ್ಕೂಲ್ ಕಳಿಸ್ಬೇಕು ಮನೆ ನೋಡ್ಕೋಬೇಕು ಜವಾಬ್ದಾರಿ ಅದು ಟೆನ್ಷನ ಇದು ಟೆನ್ಷನ ಅಲ್ಲಿ ಕೆಲ್ಸಕ್ಕೆ ಹೋಗ್ಬೇಕು ಅದು ಹಂಗೆ ಮಾಡಬೇಕು ಇದು ಹಿಂಗೆ ಮಾಡಬೇಕು ಅದು ತೊಗೋಬೇಕು ಇದು ತೊಗೋಬೇಕು ಆಸೆಗಳು ಹೆಂಗೆ ಹೆಚ್ಚಾಗ್ತಾವೆ ನೋಡ್ರಿ ಹಂಗೆ ಜವಾಬ್ದಾರಿ ಹೆಚ್ಚಾಗ್ತದೆ ರೀ ಟೆನ್ಷನ್ ಹೆಚ್ಚಾಗ್ತದೆ ರೀ ಕೆಲಸ ಹೆಚ್ಚಿಗೆ ಮಾಡ್ಬೇಕಾಗ್ತದೆ ರೀ ಸಣ್ಣಾಗಿದ್ದಾಗ ನೋಡ್ರಿ ಏನು ಆಸೆನೂ ಇರಲ್ಲ ರೀ ಕೆಲಸನೂ ಇರಲ್ಲ ಏನೂ ಇರಲ್ಲ ನಮ್ಮ ಪಡಿ ನಾವು ಹೋಗ್ಬೇಕು ಕೆಲ್ಸಿಗೆ ಶಾಲಿಗೆ ಹೋಗ್ಬೇಕು ನಮ್ಮ ಪಡಿ ನಾವು ಉಣ್ಬೇಕು ನಮ್ಮ ಪಡಿ ನಾವು ಮಕ್ಕೋಬೇಕು ಯಾವಾಗ ಹೇಳ್ತೀವಿ ಯಾವಾಗ ಬಿಡ್ತೀವಿ ಅವಾಗಿನ ಕಾಲ ಇವಾಗಂತೂ ವಾಪಸ್ ಬರಲ್ಲ ಬಿಡ್ರಿ ಹಳ್ಳಿಗಾಡ್ದಾಗ ಇರೋ ಲೈಫ್ ಅಂತೂ ಬೇರೆ ಇವತ್ತು ನಂಗೆ ಅದೆಲ್ಲ ನೆನಪು ಹೊಂಟದ್ರಿ ಫ್ರೆಂಡ್ಸ್ ನೋಡಿ ಸಣ್ಣವರಿದ್ದಾಗ ಯಾವ ರೀತಿ ಇತ್ತು ನಮ್ಮ ಲೈಫ ಯಾವ ರೀತಿ ಆಟ ಆಡ್ತಿದ್ದೆವು ರೀ ಕುಂದಿರ್ತಿದ್ದೆವು ನಮ್ಮ ಫ್ರೆಂಡ್ಸ್ ಜೊತೆ ಎಲ್ಲ ಆಟ ಆಡ್ತಿದ್ದೆವು ಇವಾಗ ಅವ್ರ ಜೊತೆ ಮಾತಾಡೋಕ್ಕೆ ಟೈಮ್ ಸಿಗಲ್ಲ ರೀ ಅಷ್ಟೇ ಅವರು ಬಿಜಿ ಇರ್ತಾರೆ ಇವಾಗ ನಾವು ಬಿಜಿ ಇರ್ತೀವಿ ಅವಾಗ ಅವರೆಲ್ಲ ಕೂಡಿ ಬಿಸಿಲು ಅನ್ನೋದಲ್ಲಿ ಏನೆಲ್ಲ ಆಟ ಆಡ್ತಿದ್ದೇವೆ ರೀ ಶಾಲಿಗೆ ಓದ್ತಿದ್ದೆವು ಮಾತಾಡ್ಕೊತ ಓದ್ತಿದ್ದೆವು ಏನೋ ಒಂಥರ ಖುಷಿ ಇರ್ತಿತ್ತು ರೀ ಮತ್ತು ರಾತ್ರಿ ಯಾವಾಗ ನಮ್ಮ ಮನ್ಯಾಗಂತೂ ನಿಮ್ಗೆ ಹೇಳ್ತೀನಿ ರೀ ಫ್ರೆಂಡ್ಸ ಟಿ ವಿ ಇರ್ತಿದ್ದಿಲ್ಲ ನಮ್ಮ ಮನ್ಯಾಗ ಹಿಂದಕ್ಕಂತೂ ಟಿ ವಿ ಇದ್ದಿದ್ದಿಲ್ಲ ಲೈಟ್ ಅಂತೂ ಮೊದಲೇ ಇದ್ದಿದ್ದಿಲ್ಲ ರೀ ಇಲ್ಲಿ ಲೈಟ್ ಇರ್ತಾವೆ ನಮಗೆ ಲೈಟ್ ಇದ್ದಿಲ್ಲ ರೀ ಚಿಮ್ಣಿ ಹಚ್ಚಿ ಓದ್ತಿದ್ದೆವು ಚಿಮ್ಣಿ ಹಚ್ಚಿ ಆಟ ಆಡ್ತಿದ್ದೆವು ರಾತ್ರಿ ಚಿಮ್ಣಿ ಹಚ್ಚಿನೇ ಮನ್ಕೋತಿದ್ದೇವೆ ರೀ ಫ್ರೆಂಡ್ಸ ಟಿ ವಿ ಇರಲಿಲ್ಲ ರೀ ಅವಾಗ ಬೇರೆಯವ್ರ ಮನೆಗೆ ಅಂದ್ರೆ ಮನೆಗೆ ಟಿ ವಿ ನೋಡೋಕೆ ಹಾತೊರ್ದು ಓದ್ತಿದ್ದೇವೆ ನಾವಂತೂ ಸಣ್ಣವರಿದ್ದಾಗ ಅಂದ್ರೆ ಅವ್ರು ಅಲ್ಲಿ ಇಲ್ಲಿ ಮನೆಗೆ ಒಂದು ಸ್ವಲ್ಪ ಹೋಗಿ ಟಿ ವಿ ನೋಡಬೇಕು ಒಂದು ಗಳಿಗೆ ಕುಂದಿರ್ಬೇಕು ಒಂದು ಗಳಿಗೆ ಮಾಡಬೇಕು ಟಿ ವಿ ನೋಡೋಕೆ ಹೋದಾಗ ಅವ್ರ ಮನೆಗೆ ಎಷ್ಟು ನೋಡ್ಬೇಕು ರೀ ಅವ್ರು ಏನು ಹಚ್ತಾರೆ ಅದೇ ನೋಡಬೇಕು ಟಿ ವಿ ಹಚ್ಚಿ ನೋಡ್ಕೋದೇವಲ್ಲ ರೀ ಒಂದು ತೋಲ್ ಕುಂದಿರ್ಬೇಕು ಅವ್ರು ಏನು ಹಚ್ತಾರೆ ಅದೇ ನೋಡೋಕೆ ಭಾಳ 1 ಗಂಟೆ ನೋಡ್ಬೋದು 2 ಗಂಟೆ ನೋಡ್ಬೋದು ಅವಾಗ ಹಂಗಿತ್ತು ರೀ ಫ್ರೆಂಡ್ಸ ಅವಾಗ ಆ ಟೈಮ್ನಾಗ ಟಿ ವಿ ಇದ್ದಿಲ್ಲ ನಮ್ಮಲ್ಲಿ ನೋಡೋಕೆ ಟೈಮ್ ಇತ್ತು ಇವಾಗ ನಮ್ಮ ಮನ್ಯಾಗ ಟಿ ವಿ ಅದ ರೀ 3-4 ವರ್ಷ ರೀಚಾರ್ಜ್ ಅಡ್ವಾನ್ಸ್ ಹೊಡಿತಾರೆ ಅಂದ್ರೆ ಟಿ ವಿ ನೋಡೋಕೆ ಟೈಮ್ ಸಿಗಲ್ಲ ರೀ ಮನಸ್ಸಿರಲ್ಲ ರೀ ಯಾಕಂದ್ರೆ ಅಷ್ಟು ಕೆಲಸ ಇರ್ತದೆ ಅಷ್ಟು ಟೆನ್ಷನ್ ಇರ್ತದೆ ಅಷ್ಟು ಜವಾಬ್ದಾರಿ ಇರ್ತದೆ ಫ್ರೆಂಡ್ಸ ಟಿ ವಿ ನೋಡೋಕೆ ಟೈಮ್ ಸಿಗಲ್ಲ ರೀ ಅದು ನಂಗೆ ಬೇಕು ನಿಂಗೆ ಬೇಕತ್ರ ರಿಮೋಟ್ ಜಗಳ ಆಡ್ತೀವಿ ರೀ ಇವಾಗ ಅದು ನಮ್ಮ ಮಕ್ಕಳು ಜಗಳ ಆಡ್ತಾರೆ ಈಗ ನಮ್ಮ ಮನ್ಯಾಗ ರಿಮೋಟ್ ನಿನಗೆ ಅಂತೇಳಿ ನಂಗೆ ನೋಡೋಕೆ ಟೈಮ್ ಸಿಗಲ್ಲ ರೀ ಮನ್ಯಾಗ ಆ ರೇಂಜಿಗೆ ಅದ ರೀ ನೋಡೋಕ್ಕಾಗಲ್ಲ ರೀ ಮನೆಗೆ ಇದ್ದರು ಟಿ ವಿ ಮನೆಗೆ ಇರ್ತದೆ ಯಾವಾಗ ಬೇಕೋ ನೋಡ್ಬೋದು ಚಂದ ನೋಡ್ಬೋದು ರಾತ್ರಿ ಬೆಳಗ್ಗೆ ನೋಡ್ಬೋದು ಆದರೂ ಟೈಮ್ ಸಿಗಲ್ಲ ರೀ ನೋಡೋಕೆ ಕೆಲಸಗಳು ಇರ್ತಾರೆ ಅಂದ್ರೆ ಯೂಟ್ಯೂಬ್ ಇರ್ತದೆ ಏನೋ ಒಂದು ಇರ್ತದೆ ಎಲ್ಲೋ ಒಂದು ಹೋಗ್ಬೇಕು ಏನೋ ಒಂದು ಮಾಡ್ಬೇಕು ಈ ಥರ ಇರ್ತದೆ ರೀ ಬರೀ ಟೆನ್ಷನ್ ರೀ ಒಂದು ಟೆನ್ಷನ್ ಮುಗಿದಂದ್ರೆ ಒಂದು ಬರ್ತದೆ ರೀ ಒಂದು ಮುಗಿದ್ರಂದ್ರೆ ಒಂದು ಬರ್ತದೆ ರೀ ಇದೇ ಜೀವನ ರೀ ಫ್ರೆಂಡ್ಸ್ ಅದಕ್ಕೆ ರೀ ಈ ಲೈಫ್ ಸಾಕಾಗಿಬಿಟ್ಟದೆ ರೀ ನಾವು ಏನು ಸಣ್ಣಾಗಿದ್ದ ಲೈಫ್ ಅದ ನೋಡ್ರಿ ಅದೇ ಬೆಸ್ಟು ಅದಕ್ಕೆ ರೀ ಈಗಿನ ಮಕ್ಕಳಿಗೆ ಕಿರಿಕಿರಿ ಕೊಡಬಾರ್ದು ರೀ ಹಂಗೆ ಮಾಡಿರಿ ಈಗ ಮಾಡಿರಿ ಸಣ್ಣ ಹುಡುಗರಿಗೆ ರೀ ಇವಾಗ ಅವ್ರು ಎಂಜಾಯ್ ಮಾಡ್ಬೇಕು ರೀ ಎಂಜಾಯ್ ಮಾಡ್ಬೇಕಂದ್ರೆ ಎಲ್ಲ ಎಂಜಾಯ್ ಮಾಡಕ್ಕೆ ಬಿಡಬಾರ್ದು ರೀ ಅವ್ರ ಅಭ್ಯಾಸ ಆಯಿತು ಅದಾಯಿತು ಒಂದು ಸ್ವಲ್ಪ ಟಿ ವಿ ನೋಡಬೇಕು ಹಾಗೆ ಒಂದು ಸ್ವಲ್ಪ ಅಭ್ಯಾಸ ಮಾಡಬೇಕು ಒಂದು ಸ್ವಲ್ಪ ಆಟ ಆಡಬೇಕು ಎಲ್ಲನೂ ತೋರಿಸ್ಬೇಕು ರೀ ಯಾಕಂದ್ರೆ ನಾವು ಇದಕ್ಕೆ ಏನೇನೋ ಮಾಡ್ಬೇಕಂತ ಆಗಿಲ್ಲ ಬಟ್ ಹ್ಯಾಪಿ ಅಂತೂ ಇತ್ತು ರೀ ನಾವು ಸಣ್ಣವರಿದ್ದಾಗ ಫುಲ್ ಹ್ಯಾಪಿ ಇತ್ತು ಈಗೆಲ್ಲ ಮದುವೆ ಆದ ಬಳಿಕ ಇದೇ ನೋಡಿರಿ ಮದುವೆ ಆಗೋ ಮಕ್ಕಳು ಮಾಡ್ಕೋ ಕೆಲಸ ನೋಡು ಪರಗಳು ಶಾಲಿಗೆ ಕಳಿಸು ಅಭ್ಯಾಸ ಮಾಡಿಸು ಅವ್ರದ್ದು ಅದಾಯಿತು ಅಲ್ಲಿ ಫೀಸ್ ಕಟ್ಟು ಇಲ್ಲಿ ಮಾಡು ಅಲ್ಲಿ ಕಟ್ಟು ಇಲ್ಲಿ ಸಾಲ ತೆಗಿ ಮತ್ತು ಸಾಲ ಕಟ್ಟು ಟೆನ್ಷನ್ ಫುಲ್ ಇದೆ ನೋಡಿರಿ ಫ್ರೆಂಡ್ಸ ಅದಕ್ಕೆ ಒಂಥರ ಇದಾಗ್ಬಿಟ್ಟದ ಬೇಸರ ಬಂದುಬಿಟ್ಟದ ಅದಕ್ಕೆ ಹಿಂದಿನೆಲ್ಲ ನೆನಪು ಬಂತು ರೀ ಅವಾಗಿಂದೇ ಚಲೋ ಅಲ್ಲಪ್ಪ ಅವರೇ ಇದೇ ಚಂತನ ಅವಾಗ ಮನ್ಕೋತಿದ್ದಾರೆ ಮುಂಜಾನೆ 8-9 ತನಕ ಇವಾಗ ಹಂಗಿಲ್ಲ ರೀ ಹೇಳೇಬೇಕು ರೀ ನಿದ್ದೆ ಬಂದರೂ ಹೇಳೇಬೇಕು ಬರಲಿಲ್ಲ ಅಂದ್ರೆ ಹೇಳಬೇಕು ಒಂದು ರಾತ್ರಿ ಅವಾಗ ಹೆಂಗೆ ಆಗ್ತದೆ ರೀ ಅವಾಗ ಸಣ್ಣವರಿಂದ ರಾತ್ರಿ ಹೇಳಾರ್ದೆ ನಿದ್ದೆ ಹತ್ತಿತ್ತು ಇವಾಗ ಮನ್ಕೋಬೇಕಂದ್ರೆ ನಿದ್ದೆ ಬರಲ್ಲ ರಂಗೆ ಆ ರೇಂಜಿಗೆ ವಿಚಾರಗಳು ಬರ್ತಿರ್ತಾರೆ ಏನು ಮಾಡಬೇಕು ಏನಿಲ್ಲ ಹಂಗಾಯ್ತು ಹಿಂಗಾಯ್ತು ಇದು ಹಿಂಗಾಯ್ತಲ್ಲ ಪಾಪ ಹಿಂಗಾಯ್ತಲ್ಲಪ್ಪ ಈ ರೀತಿ ಎಲ್ಲ ವಿಚಾರಗಳು ಬರ್ತಿರ್ತಾವೆ ರೀ ಮುಂಜಾನೆ ಬೆಳಗ್ಗೆ ಎಚ್ಚರ ಆಗಲ್ಲ ರೀ ಏನು ಮಾಡ್ತೀರಿ ಆದ್ರೆ ಎಚ್ಚರ ಆಗಲ್ಲ ಅಂದ್ರೆ ಹೇಳೇಬೇಕು ರೀ ಯಾಕೆ ಜವಾಬ್ದಾರಿ ಅದ ರೀ ಹುಡುಗರು ಸ್ಕೂಲಿಗೆ ಕಳ್ಸಿರ್ತಾರೆ ಮನೆಯಾಗ ಅಡುಗೆ ಬರ್ತದೆ ದೇವ್ರ ಪೂಜೆ ಇರ್ತಾರೆ ನಾ ಕೆಲ್ಸಿಗೆ ಹೋಗ್ಬೇಕು ಇಷ್ಟೆಲ್ಲ ಇರ್ತಾವೆ ನೋಡಿರಿ ಫ್ರೆಂಡ್ಸ್ ಹಾಗಾಗಿ ಎಲ್ಲ ನೆನಪು ಬಂದು ರೀ ಎಲ್ಲ ಲೈಫು ಹಂಗೆ ಇರ್ತದೆ ಬಿಡ್ರಿ
ಹ್ಯಾಪಿ ಅದ ರೀ ಬಟ್ ಹಂಗೆ ನೆನಪು ಬತ್ರಿ ಹಿಂದಿಂದೆಲ್ಲ ಹಂಗೇನು ಕಷ್ಟ ಇಲ್ಲ ರೀ ಅಂದ್ರೆ ನಮ್ಮ ಮನ್ಯಾಗ ಕಿರಿಕಿರಿರ ಯಜಮಾನ್ರದು ಅವ್ರದ್ದು ಇವ್ರದ್ದು ಯಾರ್ದೇನು ಮತ್ತು ಹ್ಯಾಪಿ ಭಾಳ ಸುಖವಾಗಿ ಸಂತೋಷವಾಗಿದ್ದೀನಿ ರೀ. ಹಂಗೇನು ತಿಳ್ಕೊಬೇಡ್ರಿ, ಎಲ್ಲ ದೇವ್ರು ಕೊಟ್ಟ ನಂಗೆ ಕೆಟ್ಟದೇನಿಲ್ಲ ರೀ. ಆದ್ರೂ ಒಂದೊಂದ್ಸಲ ಬೇಜಾರು ಆಗ್ತದೆ ರೀ, ಮತ್ತು ಬೇಸರ ಬರ್ತದೆ ರೀ. ಯಾಕಂದ್ರೆ ಬೆಳಗ್ಗೆ ಹೇಳ್ಬೇಕು, ಎದ್ದು ಎಲ್ಲ ಕೆಲಸ ಮಾಡಬೇಕು, ಮನೆ ಕೆಲಸ ಮಾಡಬೇಕು, ದೇವ್ರ ಪೂಜೆ ಮಾಡಬೇಕು, ಹುಡುಗರು ಶಾಲೆ ಕಳಿಸ್ಬೇಕು, ಉಣ್ಬೇಕು ತಿನ್ನಬೇಕು, ಮತ್ತು ಬಂಡೆ ಮಾಡಬೇಕು, ಕೆಲಸ ಮಾಡಬೇಕು, ಮತ್ತು ಹೊತ್ತು ಮನೆಗೆ ಅದೇ ಮಾಡ್ಬೇಕು ರೀ. ಅದೇ ಕೆಲಸ ಹೊತ್ತು ಮನೆಗೆ ಅದಾದ್ಮೇಲೆ ಮುನ್ಕೊಂಬಿಡೋದ್ರಿ. ಮತ್ತು ಬೆಳಗ್ಗೆ ಹೇಳೋಣ ಅದೇ, ಬೆಳಗ್ಗೆ ಅದೇ, ಸಂಜೆಗೆ ಅದೇ, ಇವತ್ತು ಅದೇ, ನಾಳೆಗೂ ಅದೇ, ನಾಡ್ದು ಅದೇ, ಇದೇ ಮಾಡಿ 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 ಬೇಸರ ಬಂದಿದೆ ಫ್ರೆಂಡ್ಸ್. ಹಂಗಾಗಿ ಇವತ್ತು ಒಂಥರ ಹಳೆ ನೆನಪು ಬಂತು ರೀ. ಅದಕ್ಕೆ ನಿಮ್ಮ ಜೊತೆಗೆ ಶೇರ್ ಮಾಡ್ಕೊಂಡಿದ್ದೀರಿ. ಇವತ್ತಿನ ಬ್ಲಾಗ್ ಹೆಂಗೆ ಅನಿಸ್ತದೆ ಕಮೆಂಟ್ ಹಾಕ್ರಿ ಫ್ರೆಂಡ್ಸ. ಮತ್ತು ನಿಮ್ಗೆ ಮುಂದಿನ ಬ್ಲಾಗ್ ಸಿಗ್ತೀನಂತ್ರಿ. ನಿಮಗೆ ಯಾವ ರೀತಿ ಅನಿಸುತ್ತೆ ಕಮೆಂಟ್ ಹಾಕ್ರಿ. ಎಲ್ಲರಿಗೂ ಹೆಂಗೆ ಅನಿಸ್ತದೆ ರೀ, ಏನು ಮಾಡ್ತೀರಿ ಬೇಸರ ಬರ್ತದಲ್ಲ ರೀ. ಸೊ ಹಂಗಾಗಿ ಇದೆಲ್ಲ ಇಲ್ಲಿಗೆ ಏನು ಮಾಡ್ತೀನಿ ರೀ. ಬಾಯ್ ರೀ. ಶುಭ